ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕನಕ ಸಮುದಾಯ ಭವನದಲ್ಲಿ ಶ್ರೀ ಭೈರವೇಶ್ವರ ಗ್ರಾಮಾಂತರ ಸಂಸ್ಥೆಯ ಪಿಯು ಕಾಲೇಜ್ ಮತ್ತು ಬಿಜಿಎಸ್ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೊಟ್ಟಮೊದಲ ಬಾರಿ ವಿದ್ಯಾರ್ಥಿನಿಯರಿಗೆ ವಿದ್ಯೆಯಲ್ಲಿ ಅಲ್ಲ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಗಳು ಪಾಲ್ಗೊಂಡಿದ್ದ ಶ್ರೀ ಮಂಗಳನಾಥ ಸ್ವಾಮೀಜಿ ಮತ್ತು ಕಾರ್ಯದರ್ಶಿ ಶ್ರೀರಾಮರೆಡ್ಡಿ ಈ ಸಂಸ್ಥೆ ಆಡಳಿತಾಧಿಕಾರಿ ವೆಂಕಟರೆಡ್ಡಿ, ಮುಖ್ಯ ಶಿಕ್ಷಕರಾದ ವೆಂಕಟರಮಣ ರೆಡ್ಡಿ, ಶಿಕ್ಷಕರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಗಂಗಾಧರ್ ಗೌಡ ಹಾಗೂ ಸುಮಾರು 25 ಉಪನ್ಯಾಸಕರು ಹಾಗೂ ಸಿಬ್ಬಂದಿಯವರು ಭಾಗವಹಿಸಿ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ತಾಲೂಕಿನಲ್ಲಿ ಮೆರಗು ತಂದ ಕ್ರಮ ಶಿಕ್ಷಣದ ಎಲ್ಲ ಪೋಷಕರು, ಉಪನ್ಯಾಸಕರು, ವಿದ್ಯಾರ್ಥಿಗಳ ಸಂತೋಷದ ಆಶಾದಾಯಕವಾಗಿತ್ತು. ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಸ್ವಾಮೀಜಿ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಮುಂದಿನ ಜೀವನದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮ್ಮನ್ನು ನಂಬಿದ ತಂದೆ ತಾಯಿಯವರ ಕನಸು ನನಸು ಮಾಡುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ. ಇಂಡಿಯಾದಲ್ಲಿ 13ನೇ ಕ್ಲಾಸ್ ಇಲ್ಲ. ನೀವು ನಿಷ್ಠೆಯಿಂದ ಓದಿದಾಗ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತದೆ ಹಾಗೂ ನಿಮ್ಮ ಹೆತ್ತ ತಂದೆ ತಾಯಿಗೆ ಕಣ್ಣೀರು ಬರುತ್ತದೆ. ಆದರೆ ಆ ಕಣ್ಣೀರು ಒಳ್ಳೆಯದಾಗಿರಬೇಕು, ಅವರ ಆಶಾದಾಯಕ ನೆರವೇರಬೇಕು. ನಮ್ಮ ಮಗು ಉನ್ನತ ವಿದ್ಯಾಭ್ಯಾಸದ ಸಮಾಜಕ್ಕೆ ಆಧಾರ ಆಗಿರಬೇಕು ಎಂಬುದಾಗಿ ಗುರುಗಳು ಹಾಗೂ ನಂಬಿರುವ ಜನರಿಗೆ ದಾರಿದೀಪವಾಗಬೇಕು. ಸಂಸ್ಕಾರ ಮತ್ತು ಭಯಭಕ್ತಿಯಿಂದ ವಿದ್ಯಾಭ್ಯಾಸದಲ್ಲಿ ಯಶಸ್ವಿಯಾಗಿ ಕಾಲೇಜು ಮತ್ತು ಮನೆಗೆ ಹೋಗುವ ಅಭ್ಯಾಸ ಮಾಡಬೇಕು. ಇಲ್ಲವಾದ ಪಕ್ಷದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಂದ ಹೋದ ಪಕ್ಷದಲ್ಲಿ ಪೊಲೀಸ್ ಠಾಣೆಗೆ ದಾಖಲಾಗ್ತಾರೆ. ಅದರಿಂದ ನಿಮ್ಮ ಜವಾಬ್ದಾರಿ ಬಹಳ ಪ್ರಮುಖವಾದದ್ದು. ಸಮಾಜದಲ್ಲಿ ಒಳ್ಳೆಯ ಹೆಸರು ಬರೆದು ನಿಮ್ಮೆಲ್ಲರ ಜವಾಬ್ದಾರಿ. ತಂದೆ ತಾಯಿ ಬೇಸರವಾದಾಗ ಎಂತಹ ಮಗ ಹುಟ್ಟಿದೆ ಅಂದರೆ ಅದೇ ನಿಮಗೆ ಜೀವನದಲ್ಲಿ ದೊಡ್ಡ ಶಾಕ್ ಆಗುತ್ತದೆ. ಆದರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಾಗೂ ಸಮಾಜದಲ್ಲಿ ಒಳ್ಳೆಯ ಹೆಸರು ಇದ್ದಾಗ ನಿಮ್ಮ ಮಗು ಸಮಾಜದಲ್ಲಿ ಓದಿದ ತಕ್ಷಣ ಒಳ್ಳೆಯ ಹೆಸರು ಬಂದಿದೆ ಅಂದರೆ ಅದೇ ನಿಮಗೆ ದೇವರು ವರ ಕೊಟ್ಟ ಹಾಗೆ ಎಂಬುದಾಗಿ ತಿಳಿಸಿದರು. ಎಲ್ಲ ಜನರು ಪ್ರೀತಿಯಿಂದ ಕೆಲಸ ಮಾಡಿ ಕೆಟ್ಟದನ್ನು ಮಾಡಿದರೆ ತಕ್ಷಣ ನಿಮ್ಮ ಜೀವನ ಕಡೆಯಾಗುತ್ತದೆ. ಆದರೆ ಒಳ್ಳೆಯದನ್ನು ಮಾಡಿದಾಗ ನಿಮ್ಮ ಭವಿಷ್ಯ ಇಡೀ ಸಮಾಜದಲ್ಲಿ ವೀರಗಲ್ಲು ಹಾಗೆ ಹೆಸರನ್ನು ಪಡೆಯಬಹುದು ಎಂಬುದಾಗಿ ಸಲಹೆ ನೀಡಿದರು. ಉತ್ತಮ ವ್ಯಕ್ತಿಗಳಾದರೆ ನಿಮ್ಮ ಜನ್ಮ ಸಾರ್ಥಕವಾಗ್ತದೆ. ಆಡಳಿತಾಧಿಕಾರಿ ವೆಂಕಟರೆಡ್ಡಿ ಅವರು ಮಾತನಾಡಿ, ಸ್ವಾಮೀಜಿಯವರ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಅಪ್ಪ ಅಮ್ಮರವರ ಕನಸು ನನಸು ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಪಾತ್ರವಾಗುತ್ತದೆ. ಮುಂದಿನ ಜೀವನದಲ್ಲಿ ನಿಮ್ಮ ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಕು. ಹೆತ್ತ ತಂದೆ ತಾಯಿ ಸುಖದಿಂದ ಜೀವನ ಮಾಡಿದಾಗ ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಹಾಗೂ ಕೆಲಸದಲ್ಲಿ ಭವಿಷ್ಯದಲ್ಲಿ ಸುಖ ಶಾಂತಿ ಸಿಗುತ್ತದೆ ಅಂದರೆ ತಪ್ಪಾಗಲಾರದು. ಈ ಸಮಸ್ಯೆ ಅಲ್ಲ, ಉಪನ್ಯಾಸಕರು ವಿದ್ಯಾರ್ಥಿಗಳ ಭವಿಷ್ಯ ನಿಮ್ಮ ಕೈಯಲ್ಲಿ ಇರುತ್ತದೆ. ಮುಂದಿನ ಪೀಳಿಗೆಗೆ ಆಶಾದಾಯಕವಾಗಿರುತ್ತದೆ ಎಂಬುದಾಗಿ ಆಡಳಿತಾಧಿಕಾರಿ ವೆಂಕಟರೆಡ್ಡಿ ಅವರು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಸಂಸ್ಥೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು. ಆಶ್ರಯದಲ್ಲಿ ಅವರ ಒಂದು ಸಂಸ್ಥೆಯಲ್ಲಿ ನಾವು ಓದ್ತಾ ಇದ್ದೀವಿ ಅಂದರೆ ನಿಮಗೂ ಕೂಡ ಎಲ್ಲೋ ಆ ವೈಬ್ರೇಷನ್ ಆಗಿರುತ್ತೆ. ಪೂಜ್ಯ ನಿರ್ಮಲಾ ಸ್ವಾಮಿಯವರು ಅದೆಲ್ಲ ಕೆಲವರು ನೋಡಿರ್ತೀರಿ. ಇಲ್ಲಿ ಹೈಸ್ಕೂಲ್ ಆಗ ಶಾಸನವನ್ನು ಇಟ್ಕೊಂಡು ಇಲ್ಲೆಲ್ಲ ಅವ್ರಿಗೆ ಜವಾಬ್ದಾರಿಯನ್ನು ನೋಡ್ತಾ ಇದ್ದಾರೆ. ಅಂತ ಒಂದು ಮಹಾನ್ ಮಠದ ಆಶ್ರಯದಲ್ಲಿ ಅಂತ ಮಹಾನ್ ಗುರುಗಳ ತಪಸ್ವಿಗಳ ಒಂದು ಶಾಲೆಯಲ್ಲಿ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅಂತಂದ್ರೆ ನೀವು ನಿಜವಾಗ್ಲೂ ಕೂಡ ಪುಣ್ಯವಂತರೆ. ಹಾಗಾಗಿ ಆ ಸದುಪಯೋಗವನ್ನು ನಿಮ್ಮಂತ ಸಾಧಾರಣ ಇನ್ನೊಂದು ಸೇರ್ಸಕ್ಕಾಗಿಲ್ಲ. ಎಷ್ಟೋ ಜನ ಹೋಗಿರ್ಬೇಕು. ನೀವೆಲ್ಲ ಇಲ್ಲಿ ನಿಮ್ಗೆ ಅವಕಾಶ ಸಿಗ್ತಿದೆ ಅಂದ್ರೆ ಆ ಪೂಜ್ಯಗಳ ಆಶೀರ್ವಾದ ಇದೆ, ಬೇರೆ ಬೇರೆ ಆಶೀರ್ವಾದ ಇದೆ. ಈ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮದೇವರು ಅವರು 80 ವಯಸ್ಸಿಲ್ಲ, 82 ವಯಸ್ಸು ಏನೇ ಶ್ರೀರಾಮರೆಡ್ಡಿ ಮೇಡಮ್ಗೆ 82 ವಯಸ್ಸು ಅಂತ ಬೀಗಿ ಅಂತ ಹೇಳಿದ್ರು. ಆ 81 ವಯಸ್ಸಲ್ಲೂ ಕೂಡ ಅವರ ಉತ್ಸಾಹ ಇವತ್ತು ಕೂಡ ಅವರಿಗೆ ಆರೋಗ್ಯ ಹೋಗಿದೆ. ಕಾರ್ಯಕ್ರಮಕ್ಕೆ ಬೇಡ ಅಂತಂದ್ರು ಹಠ ಮಾಡ್ತಿದ್ದಾರೆ. ಅದು ನಿಮಗೆ ಕಾಳಜಿ, ನಿಮ್ಮ ಆಸಕ್ತಿ. ಹಾಗಾಗಿ ಸಾಧನೆಗೆ ವಯಸ್ಸು ಮುಖ್ಯ ಅಲ್ಲ. ಅದನ್ನು ನಿಮಗೆ ಈ ವಯಸ್ಸಲ್ಲಿ ಹೇಗಿರಬೇಕು, ಹೇಗೆ ಜೀವನ ಮಾಡಬೇಕು ಅನ್ನತಕ್ಕಂಥದ್ದನ್ನ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮರೆಡ್ಡಿ ಹೇಳಿದ್ದಾರೆ. ನಿಮಗೆಲ್ಲರೂ ಕೂಡ ನೀವು ಅದೃಷ್ಟ ಸಿಗಲ್ಲ. ಇವತ್ತು 15 ವರ್ಷಗಳ ಹಿಂದೆ ಈ ರೀತಿ ನಿಮಗೆ ಟೆಕ್ನಾಲಜಿ ಇರಲಿಲ್ಲ, ಮಾರ್ಗದರ್ಶನ ಇರಲಿಲ್ಲ. ಆದ್ರೆ ಇವತ್ತು ಶಿವರಾಮರೆಡ್ಡಿ ಕೂಡ ಅವರು ಮಹಾ ಮೇಧಾವಿ. ಅವರು ಕೂಡ ಒಂದು ಎಲ್ಲ ಮಕ್ಕಳನ್ನು ಕೂಡ ಬೋಧನೆ ಮಾಡಿಕೊಡ್ತಾ ಬರ್ತಕ್ಕಂಥವ್ರು ಅವರು ನಿಮಗೆ ಸಿಗ್ತಾರೆ. ಹಾಗೆ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ವೆಂಕಟರೆಡ್ಡಿಯವರು ಕೂಡ ತುಂಬಾ ಹಿಂದೆ ನಮ್ಮ ಪ್ರಾಂಶುಪಾಲರು ಇವರೆಲ್ಲರೂ ಕೂಡ ಅವ್ರ ಶ್ರಮ ಹೆಚ್ಚಿಗೆ ಆಗ್ತದೆ. ಹೇಳ್ತೇನೆ ನಮ್ಮ ಟೀಚರ್ಸ್ಗೆ ನಿಮ್ಮ ಶ್ರಮ ಹೆಚ್ಚಾಗ್ತದೆ, ಮಕ್ಕಳುಗಳಿಂದ ಶ್ರಮ ಏಕಾಗ್ರ ಮಾಡಿ ಈ ಕ್ವಶನ್ ಹಾಕೊಳ್ಳಿ. ನಾನು ಮಾಡ್ತಿರೋ ಈ ಕೆಲಸದಿಂದ ನಮ್ಮ ಅಪ್ಪ ಅಮ್ಮನ ಗೌರವ ಇರ್ತದ, ನನ್ನ ಭವಿಷ್ಯ ಚೆನ್ನಾಗಾಗ್ತದ? ಈ ತರ ಕ್ವಶನ್ ಯುವರ್ ಸೆಲ್ಫ್ ಮೈಂಡ್ಫುಲಿ. ಕಾಲೇಜಿಗೆ ಅಂತ ಹೊರಟು ಸಿನಿಮಾ ಹೋದ್ರೆ ಕ್ವಶನ್ ಯುವರ್ ಸೆಲ್ಫ್. ಕ್ಲಾಸ್ ಅಲ್ಲಿ ಕೂತ್ಕೊಂಡು ಅರ್ಥ ಆಗಿಲ್ಲ ನೋಡ್ತಾ ಇದ್ರಿ, ಕ್ಲಾಸ್ ಕೇಳಿಸ್ಕೊಡ್ತಾ ಇಲ್ಲ. ವಾಟ್ ಯು ಆರ್ ಡೂಯಿಂಗ್, ಕ್ವಶನ್ ಯುವರ್ ಸೆಲ್ಫ್. ವೆರೆವರ್ ದ ಸಿಚುಯೇಷನ್ ಯು ಡೂ ವಾಟ್ ಯು ವಾಂಟ್, ಬಟ್ ಯು ಆನ್ಸರ್ ಟು ದೀಸ್ ಟೂ ಕ್ವಶನ್ಸ್ yourself. If it is mindfully yes, you can do whatever the work you want. So as students,
You must be very, very careful in indulging in anything unless and until mindfully you are answering to yourself. ಇಷ್ಟೆಲ್ಲ ಮಾಡ್ಕೊಂಡು ಹೋದ್ರೆ ಕಾಲೇಜಿನಲ್ಲಿ ಟೀಚರ್ಸ್ನ ಪಾಠವೂ ಅರ್ಥ ಆಗುತ್ತೆ, ಅಪ್ಪ ಅಮ್ಮನ ಆಸೆನೂ ನೆರವೇರುತ್ತೆ. ಸೆಕೆಂಡ್ ಇಯರ್ PUC ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದ ತಕ್ಷಣ ನಿಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರಂತೂ ಬಂದೇ ಬರ್ತದೆ. ನಿಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಬಂದೇ ಬರ್ತವೆ. ಈ ಕಣ್ಣೀರಿನಲ್ಲಿ ಎರಡು ವಿಧ ಇದೆ. ಒಂದು ಬೆಚ್ಚಗಿನ ಕಣ್ಣೀರು ಬರುತ್ತೆ, ತಣ್ಣನೆಯ ಕಣ್ಣೀರು ಬರುತ್ತೆ. ಆನಂದ ಆದಾಗ ನಿಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ಎಂತ ನೀರು ಬರಬೇಕು ಅಂತ ನೀವು ನಿರ್ಧಾರ ಮಾಡಿ. ಕಣ್ಣಲ್ಲಿ ನೀರಂತೂ ಬಂದೇ ಬರ್ತದೆ. ಬಿಸಿ ನೀರ, ಕಣ್ಣೀರ, that all depends upon what your dream is, your parents' dream is, how you are going to fix the date for that, in what way you are going to work in that direction. ಒಳ್ಳೆ ಮದುವೆ ಮನೆಗೆ ಬಂದ್ರೆ ಗಂಡು ಹೆಣ್ಣಿಲ್ಲ ಅಷ್ಟು ಚೆಂದ ರೆಡಿಯಾಗಿ ಬಂದಿದ್ದೀರಿ. ಸ್ಟಾರ್ಟ್ ಮಾಡಿ. ನನ್ನ ಹೆಸರು ರಕ್ಷಿತಾ. ನಾನು ಭೈರವೇಶ್ವರ PU ಕಾಲೇಜಿಂದ BGS ಓದ್ತಾ ಇದ್ದೀನಿ. ಮೊದಲನೇ ಕಾರ್ಯಕ್ರಮ ನಡೀತಾ ಇದೆ BGS ಅಲ್ಲಿ. ಅತಿ ಸುಂದರವಾಗಿ ನಡೀತಾ ಇದೆ. ಅದು ಫಸ್ಟ್ ಟೈಮ್ ಸಖತ್ತಾಗಿ ನಡೀತಾ ಇದೆ. ಜೈ ಶ್ರೀ ಗುರುದೇವ್. ನನ್ನ ಹೆಸರು ರಕ್ಷಿತಾ. ನಾನು ಭೈರವೇಶ್ವರ BGS PU ಕಾಲೇಜಿಂದ ಬಂದಿದ್ದೀನಿ. ಅತ್ಯಂತ ಮೊದಲ ಕಾರ್ಯಕ್ರಮ ನಡೀತಾ ಇದೆ ಈ ವರ್ಷದಲ್ಲಿ. PUC ಎಥ್ನಿಕ್ಸ್ ಡೇ ಅಂಡ್ ಯೂತ್ ಡೇ ಎಲ್ಲ ನಡೀತಾ ಇದೆ. ಫುಲ್ ಡ್ಯಾನ್ಸಸ್, ಫುಲ್ ಶೋ, ಎಂಟರ್ಟೈನ್ಮೆಂಟ್, ಫುಲ್ ಎಂಜಾಯ್ ಇತ್ತು. ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಅದು ಅಲ್ಲ ಫಸ್ಟ್ ಪೀಸಲ್ಲಿ ಯಾವತ್ತೂ ನೋಡಲಿಲ್ಲ. ಸೆಕೆಂಡ್ ಪೀಸಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ರು. ತುಂಬ ಖುಷಿ ಆಯಿತು. ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ತುಂಬ LHS ಎಲ್ಲ ಹೆಲ್ಪ್ ಮಾಡಿ ತುಂಬ ಖುಷಿಯಾಗಿತ್ತು. ಥ್ಯಾಂಕ್ ಯು. ಎಸ್. ಜೈ ಶ್ರೀ ಗುರುದೇವ್. ಶ್ರೀನಿವಾಸಪುರ ತಾಲೂಕು ಭೈರಪಲ್ಲಿ ಗ್ರಾಮದಲ್ಲಿರುವ ಭೈರವೇಶ್ವರ ವಿದ್ಯಾನಿಕೇತನ SBRC PU ಕಾಲೇಜಿನಲ್ಲಿ ನಡೆದಿರುವ 2022 ಶ್ರೀನಿವಾಸಪುರ ತಾಲೂಕು ಬೈರ್ಪಲ್ಲಿಯಲ್ಲಿರುವ SBRC ಹುಡುಗರು 2022 ಸ್ವಸ್ತಿ ಕಾರ್ಯಕ್ರಮವನ್ನು ತುಂಬಾ ಸಮಾರಂಭವಾಗಿ ಗಳಿಸಿದ್ದಾರೆ. जोर से बोलो, 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 जोर से बोलो,